ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹೌದಾ? ಆಮೇಲೆ ಇನ್ನೇನು, ನೀವು ಬಿಡು ಮಾಡ್ಕೊಂಡು ನಮ್ಮ ಮನೆಗೆ ಬಂದೋಗ್ರಿ ಅಂದ್ರು. ಆಹಾ, ಏನ್ ನಯ, ಏನ್ ವಿನಯ. ಆ ಹುಡುಗ ಆಟೊಂದು ಓದಿದ್ರು ಒಂದ್ ಚೂರು ಗೊತ್ತಿಲ್ಲ ಅಂತೀನಿ. ಮಾವ, ತುಂಬಿದ್ ಕೂಡ ತುಳ್ಕಲ್ಲ ಅಂತ ದೊಡ್ಡೋರೇ ಹೇಳಿಲ್ವಾ? ತಿಟ್ಟ ಪಾರು ಆಮ್ಯಾಕೆ ಹುಡುಗಂಗೆ ಹೆಣ್ಮಕ್ಳು ಕಂಡ್ರೆ ಅದು ಏನ್ ಗೌರವ ಅಂತೀನಿ. ಹೆಣ್ಗೋಸ್ಕರ ಕೈ ಮಾಡಕ್ಕೂ ಸರಿ, ಕೈ ಮುಗಿಯಕ್ಕೂ ಸರಿ. ಇಷ್ಟ ಆಗೋಯ್ತು ಪಾರು ನಂಗೆ. ಸೊ ಮಾವ, ನಿನ್ನ ಅಭಿಪ್ರಾಯ ಏನಾದ್ರೂ ಬದಲಾಯ್ತಾ? ಏನ್ ಅಭಿಪ್ರಾಯ ಪಾರು? ಅದೇ ಅಣ್ಣ, ನೆನ್ನೆ ಹೇಳ್ತಿದ್ಯಲ್ಲ, ಈ ಮಾಸ್ತಿ ಕೊಪ್ಪಲು ಸೋಮೇಗೌಡನ್ ಕಡೆಯವ್ರು ಯಾರು ಸರಿ ಇಲ್ಲ, ಅವ್ರ ಮನೆಗೆ ಹೆಣ್ ಕೊಡ್ಬಾರ್ದು ಅಂತ, ಆ ವಿಷಯ. ಅಲ್ಲ ಕಣವ, ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಹೇಳು? ನನಗೆ ಒಬ್ರು ವ್ಯಕ್ತಿನ ನೋಡಿದ ತಕ್ಷಣ ಅವ್ರು ಹಿಂಗೆ ಇರ್ತಾರೆ ಅಂತ ತೆಪ್ಪು ತಿಳ್ಕೋಬಾರ್ದು ಅನ್ನೋದು ನಂಗೆ ಗೊತ್ತಾಯ್ತು. ಆದ್ರೆ ಇದರಲ್ಲಿ ಬದಲಾಗದ್ ಏನೈತೆ? ಆ ಹುಡುಗ ಆಟೊಂದು ಓದಿ, ಆಟೊಂದು ತಿಳ್ಕೊಂಡು ಆಕಾಶದ ಎತ್ತರಕ್ಕೆ ಬೆಳೆದವನೇ. ಅವರೇ ಬಂದು ನಮ್ಗೆ ಸಂಬಂಧ ಕೇಳಿದ್ರು ನಾವು ಅವ್ರ ಸಂಬಂಧ ಬೆಳೆಸೋದು ಆಕಾಶಕ್ಕೆ ಏಣಿ ಆಗ್ತಂಗಲ್ವಾ? ಅದಕ್ಕೆ ಕಣವ, ಈ ಸಂಬಂಧ ಬೇಡ ಅನ್ಕೊಂಡಿವ್ನಿ. ಏನ್ ರತ್ನ, ರಾಣಿ ಇಷ್ಟೊಂದು ಬೇಜಾರು ಮಾಡ್ಕೊಂಡು ಹೋಗ್ಬಿಟ್ಲಲ್ಲ? ಅದಕ್ಕೆ ನಾನು ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ, ಇವಳಿಗೆ ಪಕ್ಕಾ ಇಷ್ಟ ಇದೆ, ಕನ್ಫರ್ಮ್. ಹಲೋ, ಏನದು ಅದ್ನಿದು ಗುಸುಗುಸು? ಮಾವ, ನಮ್ಗನ್ಸುತ್ತೆ ರಾಣಿ ಮನ್ನೋರ್ನ ಒಪ್ಕೊಂಡಿದ್ದಾಳೆ ಅಂತ. ನೀನ್ ಅವ್ರ ಬಗ್ಗೆ ಹೊಗಳುತ್ತಿರುವಾಗ ರಾಣಿ ನಾಚ್ಕೋತಿದ್ಲು. ಯಾವಾಗ ಸಂಬಂಧ ಬೇಡ ಅಂತ ಹೇಳ್ದು ಅವಳು ಬೇಜಾರು ಮಾಡ್ಕೊಂಡು ಹಂಗೆ ಹೊಟ್ಟೋಗ್ಬಿಟ್ಲು. ಹೌದಾ? ಇರು, ಹೊಸಿ ಪರೀಕ್ಷೆ ಮಾಡಮ್ಮ. ಬಾರೋ, ನಾನು ಯಾವ್ದೋ ಜ್ಞಾನದಲ್ಲಿ ಸಂಬಂಧ ಬೇಡ ಅಂದ್ಬಿಟ್ಟೆ. ಅಲ್ಲ, ಅವರೇ ಹೆಣ್ ಕೇಳ್ಕೊ ಬಂದವ್ರೆ ಅಂದ್ಮ್ಯಾಕೆ ನಾವ್ಯಾಕೆ ಹಿಂದೇಟ್ ಹಾಕ್ಬೇಕು? ಹುಡುಗನು ಒಳ್ಳೆಯವನು, ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದೀವ್ನಿ. ನಾವು ಮನುಗೌಡ ಸಂಬಂಧನ ಕೇಳೇ ಬಿಡುಮ, ಏನಂತೀಯ? ಅಣ್ಣ, ಇವತ್ತು ಅಡಿಗೆಗೆ ಹುಳ್ಳಿಕಾಯಿ ಹಪ್ಪಳ ಸುಟ್ಟಿ ಹೊಸಿ ಮೆಣಸಿಕಾಯಿ ಬಜ್ಜಿ ಮಾಡ್ತೀನಿ. ಆ ಸೊಪ್ಪೆಲ್ಲ ಬುಡ್ಸಿಟ್ಟಿದ್ದೀನಿ, ಮೊಸಪ್ ಮಾಡ್ಲಾ ಊಟಕ್ಕೆ? ಅಲ್ಲ, ಯಾಕೆ ಯಾರು ಏನು ಮಾತಾಡ್ತಿಲ್ಲ? ಹೇಳಿ, ಏನ್ ಮಾಡ್ಲಿ? ಮಾಡವ, ನಿಂಗೆ ಏನ್ ಇಷ್ಟನೋ ಅದನ್ನೇ ಮಾಡು. ಸರಿ ಅಣ್ಣ. ನೋಡ್ದ ಮಾವ, ಫೈನಾನ್ಸ್ ಮಿನಿಸ್ಟರ್ಗೆ ಎಷ್ಟಿಷ್ಟ ಹುಡುಗ ಅಂತ ಗೊತ್ತಾಯ್ತಾ? ನನ್ನ ತಂಗಿಗೆ ಏನ್ ಇಷ್ಟನೋ ನಾನು ಅದನ್ನೇ ಮಾಡೋದು. ಬಾರೋ, ಹುಡುಗನು ಒಳ್ಳೆಯವನು. ಆಗಿದ್ದಾಗ್ಲಿ ಈ ಸಂಬಂಧನ ಬೆಳೆಸಿ ಬಿಡಮ್ಮ.